ವಿನಯ್ ಕುಲಕರ್ಣಿ ಅಪರಾಧಿ ಯೋಗೇಶ್ ಗೌಡ ಕೊಲೆ ಪ್ರಕರಣ 21 ಅಪರಾಧಿಗಳ ಪೈಕಿ 17 ಜನ ದೋಷಿ ಕಸ್ಟಡಿಗೆ ಪಡೆದ ಸಿಬಿಐ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹೌದು, ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಬಿಜೆಪಿ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಧಾರವಾಡ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಆರೋಪಿಗಳು ಅಪರಾಧಿಗಳು ಎಂದು ಜನಪ್ರತಿನಿಧಿಗಳು ಸೆಷನ್ ನ್ಯಾಯಾಲಯ ಆದೇಶಿಸಿದೆ. ಗೌಡರ ಕೊಲೆ ಪ್ರಕರಣ ವಿಚಾರಣೆ ನಡೆಸಿ ಕಾಯ್ದಿರಿಸಿದ ತೀರ್ಪನ್ನ ಶಾಸಕರು ಸಂಸದರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆ ಸಂಜೆ ತೆರೆದ ನ್ಯಾಯಾಲಯದಲ್ಲಿ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಪ್ರಕಟಿಸಿದರು. ಎಲ್ಲ ಅಪರಾಧಿಗಳನ್ನ ಕೂಡಲೇ ಕಸ್ಟಡಿಗೆ ಪಡೆಯುವಂತೆ ಸಿಬಿಐ ಪೊಲೀಸರಿಗೆ ನಿರ್ದೇಶಿಸಲಾಗಿತ್ತು. ಕೊಲೆ ಪ್ರಕರಣದಲ್ಲಿರುವ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ವಿಧಿಸುವ ಅವಕಾಶವಿದೆ. 17 ಅಪರಾಧಿಗಳನ್ನ ಸಿಬಿಐ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡರು. ಬಂದೋಬಸ್ತ್ನಲ್ಲಿ ಕ್ಯಾರಿಂಗ್ ಆಸ್ಪತ್ರೆಗೆ ಕರೆದೊಯ್ದು ವೈದ್ಯಕೀಯ ತಪಾಸಣೆ ಮಾಡಿದ ಬಳಿಕ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಅಪರಾಧಿಗಳನ್ನ ಕರೆದೊಯ್ಯಲಾಯಿತು. ಯೋಗೇಶ್ ಗೌಡ ಪ್ರಕರಣದಲ್ಲಿ ಹಂತ ಹಂತವಾಗಿ ಈ ಕೇಸ್ ಏನಾಗಿತ್ತು ಎನ್ನುವುದರ ಬಗ್ಗೆ ನೋಡುವುದಾದ್ರೆ 2016ರಲ್ಲಿ ಜೂನ್ 15 ಸಪ್ತಾಪುರದ ಉದಯ್ ಜಿಮ್ ಬಳಿ ಯೋಗೇಶ್ ಗೌಡರ ಅವರನ್ನ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಜೂನ್ 17ರಂದು ಬಸವರಾಜ್ ಮುತ್ಗಿ, ವಿಕ್ರಮ್ ಬಳ್ಳಾರಿ, ಕೀರ್ತಿ ಕುಮಾರ್ ಕುರಹಟ್ಟಿ, ಸಂದೀಪ್ ಸವದತ್ತಿ, ವಿನಾಯಕ್ ಕಟಗಿ ಹಾಗೂ ಮಹಾಬಳೇಶ್ವರ್ ಈ ಅಪರಾಧಿಗಳನ್ನ ಬಂಧನ ಮಾಡಲಾಗಿತ್ತು. 2017ರಲ್ಲಿ ನವೆಂಬರ್ 17 ಪ್ರಕರಣ ವಿಚಾರಣೆಯನ್ನ 4ನೇ ಜಿಲ್ಲಾ ಕೋರ್ಟ್ ನಿಂದ ಬೇರೆಡೆ ವರ್ಗಾಯಿಸಬೇಕು ಎಂದು ಕೋರಿ ಯೋಗೇಶ್ ಗೌಡರ ಪತ್ನಿ ಮಲ್ಲಮ್ಮ ಗೌಡರ್ ಹಾಗೂ ಸಹೋದರ ಗುರುನಾಥ್ ಗೌಡರ್ ಅವರಿಂದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ HB ರಮೇಶ್ ಅವರಿಗೆ ಪತ್ರವನ್ನ ಸಲ್ಲಿಸಲಾಗಿತ್ತು. ನವೆಂಬರ್ 23 ಇಡೀ ಪ್ರಕರಣದಲ್ಲಿ ಸಚಿವ ವಿನಯ್ ಕುಲಕರ್ಣಿ ಪಾತ್ರ ಇದೆ ಎಂದು ಯೋಗೇಶ್ ಗೌಡರ್ ಸಹೋದರ ಗುರುನಾಥ್ ಗೌಡರ್ ಆರೋಪ ಮಾಡಿದ್ರು. ನವೆಂಬರ್ 27ರಂದು ಆರೋಪಿಗಳೊಂದಿಗೆ ರಾಜಿ ಸಂಧಾನಕ್ಕೆ ಡಿವೈಎಸ್ಪಿ BP ಚಂದ್ರಶೇಖರ್ ಒತ್ತಡ ಹೇರಿದ್ರು ಎಂದು ಆರೋಪಿ ಯೋಗೇಶ್ ಗೌಡರ್ ಸಹೋದರ ಗುರುನಾಥ್ ಗೌಡರ್ ರಿಂದ ಎಸ್ಪಿಗೆ ದೂರು ಕೂಡ ದಾಖಲಿಸಲಾಗಿತ್ತು. ಡಿಸೆಂಬರ್ 3 ಡಿವೈಎಸ್ಪಿಗಳಾದ ತುಳಜಪ್ಪ ಸುಲ್ಫಿ ಹಾಗೂ BK ಚಂದ್ರಶೇಖರ್ ಹಸ್ತಕ್ಷೇಪ ಕುರಿತು ಬೆಳಗಾವಿ ಹೆಚ್ಚುವರಿ ಎಸ್ಪಿ ಅವರಿಂದ ತನಿಖೆ ಮಾಡಲು ಹೇಳಲಾಗಿತ್ತು. 2018ರ ಪ್ರಕರಣ ನೋಡುವುದಾದ್ರೆ ಜನವರಿ 23 ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಲು ಕೋರಿ ಸಲ್ಲಿಸಿದ ಅರ್ಜಿಯಲ್ಲಿ ಪ್ರತಿವಾದಿಯನ್ನಾಗಿಸಬೇಕು ಎಂದು ಯೋಗೇಶ್ ಗೌಡರ್ ಪತ್ನಿ ಮಲ್ಲಮ್ಮ ಗೌಡರ್ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಮಾರ್ಚ್ 1 ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ನಿರ್ದೇಶನ ಕೋರಿ ಗುರುನಾಥ್ ಗೌಡರ್ ಮತ್ತು ತುಂಗಮ್ಮ ಯೋಗೇಶ್ ಗೌಡರ ತಾಯಿ ಸಲ್ಲಿಸಿದ ರಿಟ್ ಅರ್ಜಿ ಹೈಕೋರ್ಟ್ನಿಂದ ವಜಾಗೊಳಿಸಲಾಗಿತ್ತು. ಏಪ್ರಿಲ್ 10ರಂದು ಪ್ರಕರಣದಲ್ಲಿ ಸಾಕ್ಷ್ಯನಾಶ ಹಾಗೂ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡಿದ ಆರೋಪದಡಿ ವಿನಯ್ ಕುಲಕರ್ಣಿ ಡಿವೈಎಸ್ಪಿಗಳಾದ ತುಳಜಪ್ಪ ಸುಲ್ಫಿ BP ಚಂದ್ರಶೇಖರ್ ವಿರುದ್ಧ ಉಪನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲ ಮಾಡಲಾಗಿತ್ತು. ಜುಲೈ 1 ಆರೋಪಿಗಳಿಗೆ ಜಾಮೀನು ರದ್ದತಿ ಕೋರಿ ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸಿದ ಅರ್ಜಿ ಕೂಡ ವಜಾಗೊಳಿಸಲಾಗಿತ್ತು. 2019 ಸೆಪ್ಟೆಂಬರ್ 6ರಲ್ಲಿ ಪ್ರಕರಣವನ್ನ ಸಿಬಿಐಗೆ ವಹಿಸಿದ ರಾಜ್ಯ ಸರ್ಕಾರ ಪ್ರಕರಣ ಸಿಬಿಐಗೆ ವಹಿಸಿದಂತೆ ಆರೋಪಿ ಬಸವರಾಜ್ ಮುತ್ಗಿ ಮೊರೆ ತನಿಖೆಗೆ ಹೈಕೋರ್ಟ್ ತಡೆ ಸುಪ್ರೀಂನಿಂದ ತೆರವುಗೊಳಿಸಲಾಗಿತ್ತು. 2020 ಮಾರ್ಚ್ 7 ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನೇಶ್, ಅಶ್ವಥ್, ಸುನಿಲ್ ಕುಮಾರ್, ನಜೀರ್ ಅಹಮದ್, ಶಾ ನವಾಜ್, ನೂತನ ಮತ್ತು ಹರ್ಷಿತ್ ಬಂಧನವನ್ನ ಮಾಡಲಾಯಿತು. ಸೆಪ್ಟೆಂಬರ್ 26 ವಿನಯ್ ಕುಲಕರ್ಣಿ ಸೋದರ ವಿಜಯ್ ಕುಲಕರ್ಣಿ ಸೇರಿ ಹಲವರನ್ನ ವಿಚಾರಣೆಗೆ ಕಳಿಸಲಾಗಿತ್ತು. ನವೆಂಬರ್ 5 ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿ ಅವರನ್ನ ಧಾರವಾಡ ಅವರ ನಿವಾಸದಲ್ಲಿ ಸುದೀರ್ಘ ವಿಚಾರಣೆ ನಡೆಸಿ ನಂತರ ಬಂಧಿಸಲಾಗಿತ್ತು. ಅವರನ್ನ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಕಳಿಸಲಾಯಿತು. 2021 ಫೆಬ್ರವರಿ 22ರ ಪ್ರಕರಣದಲ್ಲಿ ಸಿಬಿಐ ನ್ಯಾಯಾಲಯಕ್ಕೆ ಹೆಚ್ಚುವರಿ ದೋಷಾರೋಪ ಪಟ್ಟಿ ಸಲ್ಲಿಸಿ ವಿನಯ್ ಕುಲಕರ್ಣಿ ಅವರನ್ನ 15ನೇ ಆರೋಪಿಯನ್ನಾಗಿ ಹೆಸರು ಸೇರಿಸಲಾಯಿತು. ಆಗಸ್ಟ್ 20ರಂದು ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಅವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. 2024 ಏಪ್ರಿಲ್ 8ರಂದು ಸೆಷನ್ ನ್ಯಾಯಾಲಯ ನಿಗದಿಪಡಿಸಿರುವ ದೋಷಾರೋಪಣೆಯಲ್ಲಿ ದೋಷಗಳಿವೆ ಎಂದು ಆಕ್ಷೇಪಿಸಿ ವಿನಯ್ ಕುಲಕರ್ಣಿ ಸಲ್ಲಿಸಿದ ರಿಟ್ ಅರ್ಜಿಯನ್ನ ವಜಾಗೊಳಿಸಿದ ಹೈಕೋರ್ಟ್. ಮೇ 7 ಧಾರವಾಡ ಪ್ರವೇಶಕ್ಕೆ ಹೈಕೋರ್ಟ್ ಅನುಮತಿ ಪಡೆದು ಶಾಸಕ ವಿನಯ್ ಕುಲಕರ್ಣಿ ತಮ್ಮ ಧಾರವಾಡಕ್ಕೆ ಬಂದು ಮತವನ್ನ ಕೂಡ ಚಲಾಯಿಸಿದ್ರು. 2025 ಜೂನ್ 6ರಂದು ಸಾಕ್ಷ್ಯನಾಶ ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಅವರಿಗೆ ನೀಡಿದ ಜಾಮೀನನ್ನ ರದ್ದುಗೊಳಿಸಿತ್ತು. ಜೂನ್ 13ರಂದು ಸುಪ್ರೀಂ ಕೋರ್ಟ್ ಶರಣಾಗಲು ನೀಡಿದ್ದ ಸಮಯಾವಕಾಶ ವಿಸ್ತರಿಸಲು ನಿರಾಕರಿಸಿದ ನಂತರ ವಿನಯ್ ಕುಲಕರ್ಣಿ ಅವರು ನ್ಯಾಯಾಲಯಕ್ಕೆ ಶರಣಾಗಿ ಮತ್ತೆ ನ್ಯಾಯಾಲಯ ಬಂಧನಕ್ಕೆ ಒಳಗಾಗಿದ್ದರು. 2026 ಏಪ್ರಿಲ್ 2 ಯೋಗೇಶ್ ಗೌಡರ್ ಕೊಲೆ ಪ್ರಕರಣದ ವಿಚಾರಣೆಯನ್ನ ಜನಪ್ರತಿನಿಧಿಗಳ ವಿಶೇಷ ಸೆಷನ್ಸ್ ನ್ಯಾಯಾಲಯ ಪೂರ್ಣಗೊಳಿಸಿತು. ಏಪ್ರಿಲ್ 15ರಂದು ನ್ಯಾಯಾಲಯ ತೀರ್ಪು ಪ್ರಕಟ ಮಾಡಿದ.
ನ್ಯಾಯಾಲಯ ತೀರ್ಪು ಪ್ರಕಟ ಮಾಡಿದ ಹಿನ್ನೆಲೆಯಲ್ಲಿ 21 ಅಪರಾಧಿಗಳಲ್ಲಿ 17 ಜನ ಪಕ್ಕಾ ಅಪರಾಧಿಗಳು ಎಂದು ಹೇಳಲಾಗಿದೆ. ವಾಸುದೇವ್ ರಾಮ್ ನಿಲೇಖನಿ ಹಾಗೂ ಸೋಮಶೇಖರ್ ಬಸಪ್ಪ ನ್ಯಾಮಗೌಡ್ ಖುಲಾಸೆಗೊಂಡವರಾಗಿದ್ದಾರೆ. ಬಸವರಾಜ್ ಮುತ್ತಗಿ ಮತ್ತು ಶಿವಾನಂದ್ ಶ್ರೀಶೈಲ್ ಬಿರಾದಾರ್ ಇವರುಗಳನ್ನ ಮಾಫಿ ಸಾಕ್ಷಿದಾರರು ಎಂದು ಕೈಬಿಡಲಾಗಿದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತು ನಿಮ್ಮ ಸಂಬಂಧಿಕರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೂ ಅವರಿಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳಿ. ನಮಸ್ಕಾರ.